ಸರ್ ತಗೊಳ್ಳಿ ಸರ್. ನಾನು ಬರ್ತೀನಿ. ಓಕೆ, ಬರ್ತೀನಿ ಮೇಡಮ್. ಇಡಿಯಟ್ಸ್, ನಮ್ಮನೇಲೆ ಇದ್ಕೊಂಡು ನನಗೆ ಮೋಸ ಮಾಡ್ತಾನ. ಬಿಡಲ್ಲ, ಯಾವ ಕಾರಣಕ್ಕೂ ನಾನು ಅವನ್ನ ಸುಮ್ಮನೆ ಬಿಡಲ್ಲ. ವಿಕ್ರಾಂತ್ ಅವ್ರೆ, ಅವನನ್ನ ನೀವು ಕರ್ಕೊಂಡು ಹೋಗಿರಿ. ನಾನು ಅವನಿಗೆ ಬುದ್ಧಿ ಕಲಿಸ್ಬಿಟ್ಟು ಬರ್ತೀನಿ. ನಿಶಿ, ನೋಡಿದ್ಯಾ? ನಾನು ಹೇಳ್ದೆ ತಾನೆ, ಪಲ್ಲವಿ ಸುಮ್ಮನೆ ಕಾರಣ ಇಲ್ಲದೆ ಡೌಟ್ ಪಡೋದಿಲ್ಲ. ಫೈನಲಿ ಪ್ರೂವ್ ಆಯಿತು. ಆದರೆ ಅವನು ಇಷ್ಟು ಕೀಳ್ಮಟ್ಟ ಕೇಳಿತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಅನು, ತೇಜು, ಬನ್ನಿ. ಬಾ ನಿಶಿ. ಗೀತಕ್ಕ, ಗೀತಕ್ಕ, ಪಲ್ಲವಿ, ಗೀತಕ್ಕ. ಯಾಕಮ್ಮ, ಏನಾಯ್ತು? ಯಾರನ್ನು ಕೇಳ್ತಾ ಇದೀಯಾ? ಮಾವ ಎಲ್ಲಿದ್ದಾನೆ ಆ ಮನೆ ಹಾಳ? ಯಾರಮ್ಮ? ಯಾರನ್ನು ಕೇಳ್ತಾ ಇದೀಯಾ? ಮತ್ತಿನ್ಯಾರು? ಆ ತ್ರಿವಿಕ್ರಮ್. ಅವನಿಗೂ ಅಷ್ಟೇ ಅಲ್ಲ, ಇವತ್ತು ಆ ಗೀತಕ್ಕಂಗೂ ಗ್ರಾಚಾರ ಬಿಡಿಸ್ತೀನಿ. ಅವಳೇನಮ್ಮ ಮಾಡಿದ್ಲು? ಏನಾಯ್ತೀಗ? ಅದನ್ನೆಲ್ಲ ಮಾತಾಡಕ್ಕೆ ನನಗಿವಾಗ ಟೈಮ್ ಇಲ್ಲ ಮಾವ. ನನಗಿಬ್ರು ಒಟ್ಟಿಗೆ ಕೊಂದು ಬಿಡಬೇಕು ಅನ್ಸ್ತಿದೆ. ಅಲ್ಲಮ್ಮ, ಅನು ಎಲ್ಲಮ್ಮ? ಅನುನ್ ಕರ್ಕೊಂಡು ಬೆಳಗ್ಗೆನೆ ಹೋದಿಯಂತೆ. ಎಲ್ಲಿಗೆ ಹೋಗಿದ್ದೆ? ಈ ಮನೇಲಿ ಬಂದು ಸೇರ್ಕೊಂಡಿದ್ದಾನಲ್ಲ, ಅವನ್ ಬಣ್ಣ ಬಯಲ್ ಮಾಡಕ್ಕೆ ಕರ್ಕೊಂಡು ಹೋಗಿದ್ದೆ. ನೀನೇನು ಹೇಳ್ತಾ ಇದೀಯೋ ನನಗೊಂದು ಅರ್ಥ ಆಗ್ತಿಲ್ವಲ್ಲಮ್ಮ. ಎಲ್ಲ ಅರ್ಥ ಆಗುತ್ತೆ ಮಾವ, ಬನ್ನಿ. ಏನಾಗಿದೆ ಇವಳಿಗೆ? ಯಾಕಿಷ್ಟೊಂದು ಕೋಪದಲ್ಲಿದ್ದಾಳೆ? ನಮ್ಮ ಪಲ್ಲವಿಗೆ ಕೋಪ ಬರೋದೆ ಅಪರೂಪ. ಅಂಥದ್ರಲ್ಲಿ ಗೀತಕ್ಕ, ತ್ರಿವಿಕ್ರಮ್. ಪಲ್ಲವಿ, ಏನಾಯ್ತು? ಯಾಕಿಷ್ಟು ಕೋಪದಲ್ಲಿ ಇದೆಯಾ? ಗೀತಕ್ಕ ಎಲ್ಲಿ? ಯಾಕೆ ಪಲ್ಲವಿ ಇಷ್ಟು ಕೋಪದಲ್ಲಿದ್ಯಾ? ಸಿಟ್ಟ. ನನಗ್ ಬರ್ತಿರೋ ಕೋಪಕ್ಕೆ ಅವಳು ಕಥೆಸ್ಗೆ ಸಾಯಿಸ್ಬೇಕು ಅನ್ನಿಸ್ತಿದೆ. ನೀನ್ ಯಾವಾಗ್ಲೂ ಹೇಳ್ತಿದ್ದೆ ಅಣ್ಣ, ಯಾರು ನಂಬಿದ್ರು ಅವಳು ನಂಬಾರ್ದು ಅಂತ. ಕೊನೆಗೂ ಅವಳು ಪ್ರೂವ್ ಮಾಡ್ಬಿಟ್ಲು ಅದನ್ನ. ಎಲ್ಲಿದ್ದಾಳ ಅವಳು? ಇಲ್ಲೇಲೋ ಸ್ವಿಮ್ಮಿಂಗ್ ಪೂಲ್ ಹತ್ರ ಓಡಾಡ್ತಾ ಇರ್ಬೇಕು. ಸ್ವಿಮ್ಮಿಂಗ್ ಪೂಲ್ ಹತ್ರನಾ? ಒಂದ್ ನಿಮಿಷ ಇರಿ. ಪಲ್ಲವಿ, ಏನ್ರಿ ಆಯ್ತು ಇವಳಿಗೆ? ಗೊತ್ತಿಲ್ಲ ಪ್ರಭಾ, ಯಾಕೋ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಇವಳು ಇಷ್ಟು ಕೋಪದಲ್ಲಿ ಗೀತನ ಹುಡುಕ್ತಾ ಇದ್ದಾಳೆ ಅಂದ್ರೆ ಖಂಡಿತ ಅವಳೇನ ದೊಡ್ಡ ಎಡವಟ್ಟು ಕೆಲಸನೇ ಮಾಡಿರ್ತಾಳೆ. ನಡ್ರಿ ನೋಡೋಣ. ವಿಕ್ರಾಂತ್ನ ಪಲ್ಲವಿನ ಎಷ್ಟೇ ದೂರ ಮಾಡ್ಬೇಕಂದ್ರು ಮತ್ತೆ ಪ್ಯಾಚಪ್ ಆಗ್ತಿದಾರಲ್ಲ. ಬಟ್ ಯಾವುದೇ ಕಾರಣಕ್ಕೂ ಅವಳ ಲೈಫಲ್ಲಿ ನೆಮ್ಮದಿ ಸಿಗಕ್ಕೆ ನಾನು ಬಿಡಲ್ಲ. ಡೋಂಟ್ ವರಿ, ನಾನು ನಿನಗೆ ಸಾಥ್ ಕೊಡ್ತೀನಿ. ಒಟ್ಟಿನಲ್ಲಿ ಅವಳಂತೂ ನೆಮ್ಮದಿಯಾಗಿರಬಾರ್ದು, ಅದೇ. ಅಯ್ಯೋ, ಪಲ್ಲವಿ, ನನ್ಗೆ ಯಾಕೆ ಕೊಡ್ದೆ? ಅದೆಷ್ಟು ಅಂತ ನಾಟಕ ಆಡ್ತೀಯೋ ಪಾಪಿ. ಮಗಳನ್ನ ರಕ್ಷಣೆ ಮಾಡ್ಬೇಕಾಗಿರೋ ನೀನೆ ಅವಳ ಜೀವ ತೆಗೆಯಕ್ ಹೊರಟಿದ್ಯಲ್ಲ.
ನಿಜವಾಗ್ಲೂ ನೀನು ಒಬ್ಬ ಅಪ್ಪನ? ಅಪ್ಪ ಅನ್ನೋ ಪವಿತ್ರ ಪದಕ್ಕೆ ದೊಡ್ಡ ಕಳಂಕ ನೀನು. ಪಲ್ಲವಿ ಬಿಡು ಅವನ್ನ. ಗಂಡ ಮೇಲೆ ಕೈ ಮಾಡ್ತೀಯಲ್ಲ, ನಿಂಗೆ ಸಂಸ್ಕಾರ ಇಲ್ವಾ? ಪಲ್ಲವಿ ಸಂಸ್ಕಾರದ ಬಗ್ಗೆ ನೀನ್ ಮಾತಾಡ್ಬೇಡ. ಅಕ್ಕ ಆಗಿ ತಂಗಿ ಸಂಸಾರಕ್ಕೆ ಬೆಂಕಿ ಹಚ್ಚೋ ನಿನಗೆ ನನ್ನ ಸಂಸ್ಕಾರದ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ. ಸಣ್ಣ ಮಗು ಜೀವ ಜೊತೆ ಆಟ ಆಡಿದ್ಯಲ್ಲ, ನೀನು ಒಬ್ಳು ಹೆಣ್ಣ. ಛೇ, ಚಿಕ್ಕ ವಯಸ್ಸಿಂದ ನನ್ನ ನೆರಳು ಕಂಡ್ರೇನೆ ನಿನಗಾಗ್ತಿರ್ಲಿಲ್ಲ. ಹೊಟ್ಟೆ ಕಿಚ್ಚೆಗೆ ಕರುಣೆ ಕನಿಕರ ಯಾವುದೂ ಇಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಇವತ್ತು ನಿನ್ ವಿಷಯದಲ್ಲಿ ಅದ್ ನಿಜ ಆಗೋಯ್ತು. ನನ್ ಮೇಲಿರೋ ಹೊಟ್ಟೆ ಕಿಚ್ಗೆ ನೀನ್ ಈ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಥೂ. ಪಲ್ಲವಿ, ಏನಾಯ್ತಮ್ಮ? ಗೀತಾ ಅಂತ ತಪ್ಪೇನ್ ಮಾಡಿದ್ಲು? ಮಾವ, ಇವನು ಕಾಲಿಗೆ ಏಟಾಗಿದೆ ಅಂತ ನಾಟಕ ಆಡ್ತಿದ್ದಾನಲ್ಲ, ಆ ನಾಟಕದಲ್ಲಿ ಗೀತಂದು ಪಾಲಿದೆ. ಅವತ್ತನೂಗೆ ಆಕ್ಸಿಡೆಂಟ್ ಆಗೇ ಇಲ್ಲ ಮಾವ. ಇವರಿಬ್ರು ಸೇರ್ಕೊಂಡು ಅನುನ ಕಾರ್ ಕೆಳಗ್ ತಳ್ಳಿದ್ದಾರೆ. ಆಮೇಲೆ ಕಾಪಾಡೋ ತರ ನಾಟಕ ಆಡಿ ಇವನು ಈ ಮನೆಗೆ ಸೇರ್ಕೊಳಕ್ಕೆ ಇವಳು ಹೆಲ್ಪ್ ಮಾಡಿದಾಳೆ. ಗೀತಾ, ಇದೆಲ್ಲ ನಿಜನಾ? ಅದು ಅಪ್ಪ, ಬೊಗ್ಲೆ, ಯಾಕೆ ಹೇಗ್ ನಿಂತಿದ್ಯಾ? ನೀನು ಇವನು ಸೇರ್ಕೊಂಡು ಮಗುಗೆ ಆಕ್ಸಿಡೆಂಟ್ ಮಾಡ್ಸಿದ್ರಾ? ಸುಳ್ಳು, ಎಲ್ಲ ಸುಳ್ಳು. ಏಯ್, ಇಷ್ಟಾದ್ಮೇಲೂ ಸುಳ್ಳು ಹೇಳಿದ್ರೆ ಗನ್ ತಗೊಂಡ್ ಬಂದು ಶೂಟ್ ಮಾಡ್ಬಿಡ್ತೀನಿ ಅಷ್ಟೇ.